ಮಾಗಡಿ ಪುರಸಭೆಯ ಮುಖ್ಯ ಅಧಿಕಾರಿಗಳು ನಮ್ಮನ್ನು ಕೆಂಪೇಗೌಡರ ಚರ್ಚೆ ಅಂದರೆ ಶಿಲೆಯನ್ನು ತೆರವುಗೊಳಿಸ್ಬೋದಾ ಬೇಡವಾ ಅಥವಾ ಸಹಕಾರ ಕೇಳಬೇಕು ಅಂತ ಮಾಡಿದರು. ಅಲ್ಲಿ ಬಂದಿದ್ವಿ. ಅಲ್ಲಿ ಅನೇಕ ಚರ್ಚೆಗಳಾಯಿತು. ಈ ಕೆಂಪೇಗೌಡರ ನೋಡಿ ಇಲ್ಲಿವರೆಗೂ ಮೆಟ್ಲಿತ್ತು. ಈ ಮೆಟ್ಲನ್ನೆಲ್ಲ ಹೊಡೆದಾಕಿ ನೋಡಿ ಈ ಸ್ಥಿತಿಗೆ ತಂದಿದ್ದಾರೆ. ಕೆಂಪೇಗೌಡರು ಮಾಲಾರ್ಪಣೆ ಮಾಡಿ ಆಳೆ 1.5 ತಿಂಗಳಾಯಿತು. ಅದು ಓದು ಒಂದು 15 ದಿವಸದಲ್ಲಿ ನಾವೇ ಬಂದಾಗ ಒಂದು ಹಾರ ಹಾಕಿದ್ಬಿಟ್ರೆ ಅಲ್ಲಿ 1.5-2 ತಿಂಗಳಿಂದ ಒಂದು ಹಾರ ಇಲ್ಲ. ಮೇಲೆ ಹತ್ತೋದಕ್ಕೆ ಮೆಟ್ಲಿಲ್ಲ. ಮಾಗಡಿಯ ಕೆಂಪೇಗೌಡರ ಪರಿಸ್ಥಿತಿ ಹೇಳ್ತೀರದಂಥ ರೀತಿಯಲ್ಲಿ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ನಮ್ಮ ರಾಜ್ಯದ ಅನೇಕ ಮಠಾಧೀಶರಿದ್ದಾರೆ, ಗಣ್ಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ರೈತರಿದ್ದಾರೆ. ಯಾರೂ ಸಹ ಇದು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಯಾರೂ ಮುಂದೆ ಇಲ್ಲ. ಅಂದರೆ ಕೆಂಪೇಗೌಡರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಈ ಜನನಾಯಕರು ಅಂತ ಹೇಳಿ ಒಂದು ಅರ್ಥ ಆಗ್ತದೆ. ಇವೆಲ್ಲ ಘಟನೆಗಳು ನೋಡ್ತಾ ಇದ್ದೀವಿ. ಈಗ ಜೂನ್ 26ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವ ಆಗಮಿಸ್ತಾ ಇದೆ. ಆವತ್ತು ಊರಿಗೆಲ್ಲ ಡಂಗೂರ, ಏನು ರಾಜ್ಯದ ಎಲ್ಲ ಜನರು ಬೆಂಗಳೂರಿಗೆ ಬರಬೇಕು, ಏನಾದರೂ ವೈಭವನ ದೇಶಕ್ಕೆ ವಿದೇಶಕ್ಕೆ ಹೇಳಬೇಕು, ಎಲ್ಲವನ್ನ ಮಾಡ್ತೀರಿ. ಮೂಲ ಕೆಂಪೇಗೌಡರ ಜಾಗದಲ್ಲಿ ಇಲ್ಲ ಅನ್ಯಾಯವನ್ನು ಒಬ್ಬ ವ್ಯಕ್ತಿಗಳು ಖಂಡಿಸಲ್ವಲ್ಲ. ಏನಾಗಿದೆ ನಿಮಗೆಲ್ಲ? ನಾವು ಹೇಳಕ್ಕೆ ಹೋದರೆ ನಿಮಗೆ ನೋಡಪ್ಪ ಕೃಷ್ಣಪ್ಪನವ್ರು ಹಿಂಗೆಲ್ಲ ಮಾತಾಡ್ತಾರೆ ಹೇಳ್ತೀರಿ. ನಿಮಗೆ ವಿವೇಚನೆ ಶಕ್ತಿ ಇಲ್ವಾ? ಅದು ಇಲ್ಲಿ ಆಗ್ತಾ ಇರೋ ಅನ್ಯಾಯ ನಿಮಗೆ ಗೊತ್ತಾಗ್ತಿಲ್ವಾ? ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ನಿಮಗೆ ಪ್ರಚಾರಗಳನ್ನ ಕೊಟ್ಟಿದ್ದಾರೆ. ನೋಡ್ತೀರಿ, ಮಡಗ್ತೀರಿ, ನೋಡ್ತೀರಿ, ಗೊತ್ತಿಲ್ಲದಂಗೆ ಮನೆ ಕೊಡ್ತೀರಿ. ಇದು ಯಾವ ನ್ಯಾಯ ಸ್ವಾಮಿ? ನೋಡಿ, ಇವತ್ತು ತಿಂಗಳಾನುಗಟ್ಟಲೆ 2-3 ತಿಂಗಳಿಂದ ಕೆಂಪೇಗೌಡರಿಗೆ ಒಂದು ಮೆಟ್ಲಿಲ್ಲ, ಒಂದು ಹೂವು ಇಲ್ಲ, ಅವ್ರ ಗುಡಿಸೋರು ಇಲ್ಲ ಅಂತಂದರೆ ಇವತ್ತು ಕೆಂಪೇಗೌಡರ ಪರಿಸ್ಥಿತಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಾಗಿದೆ. ಈಗ ಇಲ್ಲಿಂದ ಒಂದು 40 ಅಡಿ ಪಕ್ಕಕ್ಕೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇಲ್ಲಿನ ಆಡಳಿತ ಮತ್ತು ಅಧಿಕಾರಿ ವರ್ಗಗಳು ಮುಂದಾಗಿದೆ. ಆ ದಿಕ್ಕು ಹೆಂಗಿದೆ ಅಂದರೆ, ಈ ಕಡೆ ಈಶಾನ್ಯನೂ ಇಲ್ಲ, ಈ ಕಡೆ ಉತ್ತರನೂ ಇಲ್ಲ. ಈ 4 ದಿಕ್ಕುಗಳು ಯಾವುದೇ ದಿಕ್ಕು ಕೂಡಲ್ವಲ್ಲ, ಆ ದಿಕ್ಕಿನ ಅಳತೆ ಆಕಾರದಲ್ಲಿ ಅದಿದೆ. ಇದು ಒಬ್ಬ ಹಿಂದೂ ಸಂಸ್ಕಾರವಂತರು ಮಾಡುವಂಥ ಈ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಏನಾದರೂ ಮಾಡಬೇಕಾದ್ರೆ ಇವತ್ತು ಒಂದು ಶಾಸ್ತ್ರ ಕೇಳ್ತೀವಿ, ಅದಕ್ಕೊಂದು ದಿನ ಕೇಳ್ತೀವಿ, ಒಂದು ಒಳ್ಳೆ ಮಾತಾಡಿರ್ತೀವಿ, ಜನರು ಕರೆದು ಶುಭ ಕೋರಿರ್ತೀವಿ, ಎಲ್ಲ ಮಾಡಿ ಒಂದು ಆಯಾ ಅಂತ ಮಾಡಿರ್ತೀವಿ, ಎಲ್ಲ ದಿಕ್ಕುಗಳು ಸರಿ ಇದೆಯಾ ಅಂತ ನೋಡ್ತೀವಿ. ಅದಾದ ನಂತರ ಶುಭವನ್ನು ಕೋರೋದಕ್ಕೆ ಅಲ್ಲಿನ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀವಿ. ಇಲ್ಲಿ ಯಾವುದೂ ಇಲ್ಲ, ದಿಕ್ಕೂ ಇಲ್ಲ, ದಶನೂ ಇಲ್ಲ, ಪುರೋಹಿತರು ಇಲ್ಲ, ಪುಣ್ಯಾತ್ಮರು ಇಲ್ಲ. ಇವರು ಹೇಳಿದ್ದು ಅಧಿಕಾರಿಗಳು ಮಾಡಿ ಇಂಥ ಒಂದು ಸ್ಥಿತಿಯಲ್ಲಿ ಇದೆ. ಇನ್ನು ಮುಂದೆ ಕೆಂಪೇಗೌಡರು ಧರ್ಮಾತ್ಮರಾಗಿದ್ದರೆ ಈ ಕೆಂಪೇಗೌಡರು ಇದೇ ಜಾಗದಲ್ಲೇ ಇರಬೇಕು, ಅದು ನಮ್ಮ ಅಭಿಲಾಷೆ. ಇವತ್ತು ದೇವರಿಲ್ಲ, ಧರ್ಮ ಇಲ್ಲ, ಕೆಂಪೇಗೌಡರು ಇಲ್ಲ ಅಂದಾಗ ಈ ಕೆಂಪೇಗೌಡರನ್ನ ಅಲುಗಾಡಿಸುವಂಥ ಶಕ್ತಿ ಒಂದು ಬೇರೆ ವಿಷಯಕ್ಕೆ ಅವರು ಮುಂದೆ ಆಗ್ತಾರೆ. ಹಾಗಾಗಿ ಇದು ಆದೇಶ ಮೊದಲು ಅಲ್ಲ, ಕೊನೆ ಅಲ್ಲ, ಇನ್ನೂ ಕಾಲಾವಕಾಶ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಕೆಂಪೇಗೌಡರ ಶಕ್ತಿ, ಧರ್ಮದ ಶಕ್ತಿಯನ್ನು ನೋಡಿ ಮುಂದಿನ ಪರಿಪಾಲನೆಯಲ್ಲಿ ನಾವು ಮಾತಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಪುರಸಭೆ ಅಧಿಕಾರಿಗಳು ಮಾತಾಡಿದ್ದೀವಿ. ಈಗ ನಮಗೂ ಸಹ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಗೆ 1 ಎಕರೆ ಜಮೀನನ್ನು ಕೊಡಿ, ಒಂದು ಉದ್ಯಾನವನವನ್ನು ಮಾಡ್ತೀವಿ. ನೀವು ಕಾಂಗ್ರೆಸ್ ಭವನಕ್ಕೋಸ್ಕರ ನೀವು 45 ಅಡಿ ಸ್ಕ್ವೇರ್ ಫೀಟಿಗೆ ನೀವು ಮಾಡ್ಕೊಂಡಿದ್ದೀರಿ. ಅಲ್ಲಿ 12,000 ರೂಪಾಯಿ ಇದೆ. ಹಾಗಾಗಿ ಬೇಡ, ನಮಗೇನಲ್ಲ, ಎಲ್ಲ ಸಾರ್ವಜನಿಕ ಮರ ಹಾಕಿ ಒಂದು ಉದ್ಯಾನವನ ಮಾಡ್ತೀನಿ ಅಂತ ಹೇಳಿ ಒಂದು ಮನವಿಯನ್ನು ಪುರಸಭೆಗೆ ಕೊಟ್ಟಿದ್ದೀವಿ. ಅವರು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ 1 ಎಕರೆ ಕೊಟ್ಟರೆ ಒಂದು ಉದ್ಯಾನವನ ಮಾಡೋಣ.
ಎಲ್ಲೋ ಕೊಡೋದು ಬೇಡ, ಇದೇ ಜಾಗ ಕೊಡ್ತೀನಿ, ಇದನ್ನೇ ಅಭಿವೃದ್ಧಿ ಮಾಡ್ತೀನಿ, ಇದಕ್ಕೆ ಹಣ ಕಟ್ತೀನಿ. ಇವರೇನು ಪುಕ್ಷಟೆ ಕೊಡೋದು ಬೇಡ. ಇವತ್ತೇನು ಅವ್ರು ಕಟ್ಟಿದಾರಲ್ಲ ಅದಕ್ಕಿಂತ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಿ, ಇದು ಜಾಗ ನಮಗೆ ಕೊಡಲಿ ಅಂತೇಳಿ ಅವರು ಮನವಿ ಮಾಡ್ಕೊತೀನಿ. ಈಗ ಅವರು ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಸರ್. ನೀವು ಒಪ್ಕೊಂಡಾಗ ಆಯ್ತು, ಈಗ ಸ್ಥಳಾಂತರ ಮಾಡೋದಕ್ಕೆ ಒಪ್ಕೊಂಡಿದ್ದೀರ? ಸ್ಥಳಾಂತರ ಮಾಡೋದಕ್ಕೆ ನಾವು ಒಪ್ಕೊಂಡಿಲ್ಲ. ನಮ್ಮ ಕಾಲ ಮೀರಿ ಅವರು ಎತ್ತಿದ್ರು ನಾವು ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದೀನಿ. ಇವತ್ತು ಕಾನೂನಿಗೆ ನಾನು ದೊಡ್ಡವನಲ್ಲ, ಅದಕ್ಕೋಸ್ಕರ ಇದು ಕಾನೂನಿನ ಚೌಕಟ್ಟಿಂದು ಮೊದಲು ಅಲ್ಲ, ಲಾಸ್ಟು ಅಲ್ಲ, ಇನ್ನೂ ಕಾಲಾವಕಾಶಗಳು ಇದೆ. ಅಪೀಲ್ ಹೋಗ್ತಿರಲ್ಲ ಅಲ್ಲ, ಮುಂದೆ ನೋಡೋಣ, ಏನೋ ಒಂದು ಮಾಡಬೇಕಲ್ಲ. ಮಾಡೋಕ್ಕೆ ಹೋದಾಗ ಅದು ಮುಂದೆ ಏನಾಗುತ್ತೋ ನೋಡೋಣ. ಅದಕ್ಕೆ ಹೇಳಿದ್ದು ದೇವರು ಧರ್ಮ ಅಂತ ಇದ್ರೆ ಇರಲಿ, ಏನೂ ಇಲ್ಲ ಧರ್ಮನೇ ಸತ್ತೋಗೋದೆ ಅಂದರೆ ನಾನು ತಾನೇ ಎಷ್ಟಪ್ಪ ಕೂಗಾಡಲಿ, ಎಷ್ಟು ಅಂತ ಅರ್ಚ್ಕೊಳ್ಳಿ, ಎಷ್ಟು ಅಂತ ಖರ್ಚು ಮಾಡಲಿ, ಯಾವ ಬರೇ ನಾವು ಕೋರ್ಟ್ಗಳ್ಗೆ ಅಲ್ದು ನನಗೂ ಸಾಕಾಗಿದೆ. ಇನ್ನೇನು ಮಾಡೋಕ್ಕಾಗ್ಬೋದು, ಮನುಷ್ಯ ಏನು ಮಾಡ್ಬೋದು? ನನ್ನ ಪ್ರಯತ್ನ ಮಾಡಿದ್ದೀನಿ, ಮುಂದೇನೂ ಮಾಡ್ತೀನಿ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸರ್, ನಿಮ್ಮ ವಕೀಲರು ಇದನ್ನು ಸ್ಥಳಾಂತರ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿದ್ದಾರೆ. ನಿಮ್ಮ ಕೇಳ್ಕೊಂಡೇ ಕೊಟ್ಟಿದ್ದಾರೆ. ನಾನು ಹಾಸ್ಪಿಟ್ಲಾಗಿದ್ದಾಗ ನನಗೆ ಯಾವ ಮಾಹಿತಿನೂ ಇಲ್ಲ. ಅದನ್ನು ಇವ್ಯಾವ ಭೂತ ಪ್ರೇತ ಪಿಚಾಚಿಗಳು ಹೋಗಿ ಅದು ಏನು ಮಾಡೋದು ಗೊತ್ತಿಲ್ಲ, ಅವರು ವಾಯ್ಸ್ ತೆಗ್ದಿಲ್ಲ. ಹಂಗಾಗಿ ಇವು ಯಾವ ಮಾಡೋದು ನಮಗೂ ಗೊತ್ತಿಲ್ಲ. ಹಂಗಾಗಿ ನ್ಯಾಯಾಲಯದಲ್ಲಿ ನಮ್ಮವರೇ ಅದನ್ನು ಬಿಟ್ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ.